10 ಕೋಟಿ ರೂಪಾಯಿ ಮಾನನಷ್ಟ ದಾವಿಯನ್ನ ಹೂಡಿದ್ದಾರೆ ನಟಿ ಸಪ್ತಮಿ ಗೌಡ. ತನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡದಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಯಾರ ವಿರುದ್ಧ ಅಂದ್ರೆ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ವಿರುದ್ಧ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಿದ್ದಾರೆ. ಜೊತೆಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತಾನು ಉಲ್ಲೇಖ ಮಾಡಿದ್ದಾರೆ. ಅಲ್ಲದೆ ಮಾನಹಾನಿ ಹೇಳಿಕೆ ನೀಡದಂತೆ ಕೋರ್ಟ್ನಿಂದ ನಿರ್ಬಂಧವನ್ನ ತರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿರ್ಬಂಧವನ್ನ ಹೇರಿ ಸದ್ಯ ಆದೇಶವನ್ನ ನೀಡಿದೆ ಸಿಟಿ ಸಿವಿಲ್ ಕೋರ್ಟ್. ಶ್ರೀದೇವಿಗೆ ನೋಟಿಸ್ನ ಜಾರಿ ಮಾಡಿದೆ ನ್ಯಾಯಾಲಯ. ನಟಿ ಸಪ್ತಮಿ ಗೌಡ 10 ಕೋಟಿ ರೂಪಾಯಿಯ ಮಾನನಷ್ಟ ದಾವಿಯನ್ನ ಹೂಡಿದ್ದಾರೆ. ತನ್ನ ವಿರುದ್ಧ ಅಪಪ್ರಚಾರ ಮಾಡದಂತೆ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಯಾರ ವಿರುದ್ಧ ಅಂತ ಹೇಳಿದ್ರೆ ಯುವ ಪತ್ನಿ ಶ್ರೀದೇವಿಯ ವಿರುದ್ಧ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಪ್ತಮಿ ಗೌಡ. ಅಷ್ಟು ಮಾತ್ರ ಅಲ್ಲ, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತಾನು ಉಲ್ಲೇಖ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾನಹಾನಿ ಹೇಳಿಕೆ ನೀಡದಂತೆ ಸದ್ಯ ಕೋರ್ಟ್ ನಿರ್ಬಂಧವನ್ನ ವಿಧಿಸಿದೆ. ನಿರ್ಬಂಧವನ್ನ ಹೇರಿ ಆದೇಶವನ್ನ ನೀಡಿದೆ ಸಿಟಿ ಸಿವಿಲ್ ನ್ಯಾಯಾಲಯ. ಜೊತೆಗೆ ಶ್ರೀದೇವಿಗೆ ನೋಟಿಸ್ನ ಜಾರಿ ಮಾಡಿದೆ ನ್ಯಾಯಾಲಯ. ಇತ್ತೀಚೆಗೆ ಯುವ ಹಾಗೆ ಶ್ರೀದೇವಿಯವರ ಮಧ್ಯೆ ನಡೀತಾ ಇರುವಂತಹ ಡಿವೋರ್ಸ್ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಈ ಸಂದರ್ಭದಲ್ಲಿ ಶ್ರೀದೇವಿ ಅವರ ಕಡೆಯಿಂದ ಸಪ್ತಮಿ ಗೌಡ ಅವರ ಹೆಸರು ಉಲ್ಲೇಖ ಆಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಈ ಹಿನ್ನೆಲೆಯಲ್ಲಿ ಸದ್ಯ ನಟಿ ಸಪ್ತಮಿ ಗೌಡ ಕಾಂತಾರ ಹಾಗೆ ಯುವ ಸಿನಿಮಾಗಳಲ್ಲಿ ನಟಿಸಿ ಖ್ಯಾತಿಯನ್ನ ಪಡೆದಿರುವಂತಹ ನಟಿ ಸಪ್ತಮಿ ಗೌಡ ಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಯುವರಾಜ್ ಕುಮಾರ್ ಡಿವೋರ್ಸ್ ಕೇಸ್ನಲ್ಲಿ ನನ್ನ ಹೆಸರನ್ನ ತಳುಕು ಹಾಕಲಾಗಿದೆ, ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಚಾರಿತ್ರ್ಯ ವಧೆಯನ್ನ ಮಾಡಲಾಗಿದೆ, ನನಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲದೆ ಇದ್ರೂ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಸಪ್ತಮಿ ಗೌಡ ಅವರ ಅರ್ಜಿನಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರಗಳು ಏನೇನು, ಜೊತೆಗೆ ಕೋರ್ಟ್ ತನ್ನ ಆದೇಶದಲ್ಲಿ ಏನ್ ಹೇಳಿದೆ? ಖಂಡಿತ ವಿದೇಶಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊನ್ನೆ ಅಷ್ಟೇ ಸಪ್ತಮಿ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಎಡೆ ಮಾಡಿಕೊಡ್ತಾ ಇತ್ತು. ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿತ್ತು. ಪ್ರಮುಖವಾಗಿ ಇಲ್ಲಿ ಯುವರಾಜ್ ಕುಮಾರ್ ಮತ್ತೆ ಅವರ ಪತ್ನಿ ಶ್ರೀದೇವಿ ಅವರ ವಿಚ್ಛೇದನದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇವರ ಹೆಸರನ್ನ ತಲುಕಾಕುವಂತಹ ಕೆಲಸ ಆಗಿತ್ತು. ಮತ್ತೆ ಕೆಲವೊಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿರುವಂತಹ ಜನರು ಇದನ್ನ ಬಳಕೆ ಮಾಡಿಕೊಂಡು ಅವರ ತೇಜೋವಧೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತೆ ಯುವರಾಜ್ ಜನತೆ ಇರುವಂತಹ ಸಹನಟಿಯಿಂದ ಈ ಸಂಸಾರದಲ್ಲಿ ಬಿರುಕು ಮೂಡಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಬಂದಿತ್ತು. ಈ ವಿಚಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಪ್ತಮಿ ಗೌಡ ಅವರ ಜೊತೆ ನಟನೆ ಮಾಡುವಂತಹ ಮೂವಿ ಹೆಸರಿಟ್ಕೊಂಡು ಅದನ್ನ ವೈರಲ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಇದರಿಂದ ಸಾಕಷ್ಟು ಆಘಾತಕ್ಕೊಳಗಾಗಿದ್ರು. ಇದರ ನಡುವೆ ಅವರ ಪರ ವಕೀಲರು ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ರು. ಮತ್ತೆ ಇದರಲ್ಲಿ ಶ್ರೀದೇವಿ ಅವರು ಬರೆದಂತಹ ರಿಪ್ಲೈ ನೋಟಿಸ್ ನಲ್ಲೂ ಕೂಡ ಸಪ್ತಮಿ ಗೌಡ ಅವರ ಹೆಸರನ್ನ ಡೈರೆಕ್ಟ್ ಆಗಿ ಉಲ್ಲೇಖವನ್ನು ಮಾಡಿದ್ರು. ಈ ಮೂಲಕ ಕೆಲವೊಂದ್ ಕಡೆ ಅವರಿಗೆ ತೇಜೋವಧೆ ಆಗಿದೆ ಅನ್ನೋ ಒಂದು ಅಂಶವನ್ನು ಇಟ್ಕೊಂಡು ಕೋರ್ಟ್ ಮೆಟ್ಲೇರುವಂತಹ ಕೆಲಸ ಆಗಿತ್ತು. ಅವರ ಪರ ವಕೀಲರಾಗಿಂದ ಇವತ್ತು ಶಂಕರಪ್ಪ ಅವರು ವಾದ ಮಂಡಿಸುವಂತಹ ಕೆಲಸವನ್ನು ಮಾಡಿದ್ರು. ಅದ್ರಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಪ್ತಮಿ ಗೌಡ ಅವರ ಹೆಸರನ್ನ ಶ್ರೀದೇವಿ ಅವರು ಎಲ್ಲೂ ಕೂಡ ಸಾಮಾಜಿಕವಾಗಿ ಮತ್ತೆ ಸೋಷಿಯಲ್ ಮೀಡಿಯಾದ ಮುಂದೆ ಇರ್ಬೋದು ಮತ್ತೆ ಪಬ್ಲಿಕ್ ಅಲ್ಲಿ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಮಾಡುವಂತಿಲ್ಲ. ಅದರಲ್ಲೂ ಪ್ರಮುಖವಾಗಿ ಶ್ರೀದೇವಿ ಹಾಗೂ ಅವರ ತಂದೆ ಯಾವುದೇ ಕಾರಣಕ್ಕೂ ಕೂಡ ಸಪ್ತಮಿ ಗೌಡ ಅವರ ಹೆಸರನ್ನ ತೆಗೆದುಕೊಳ್ಬಾರ್ದು ಅಂತೇಳಿ ಅಲ್ಲಿ ಏನು ಕೋರ್ಟ್ ಮುಂದೆ ಮನವಿ ಸಲ್ಲಿಸುವಂತ ಕೆಲಸ ಮಾಡಿದ್ರು. ಕೋರ್ಟ್ ಕೂಡ ಅದಕ್ಕೆ ಆದೇಶವನ್ನು ಮಾಡಿದೆ. ಜೊತೆಗೆ ಒಂದು ವೇಳೆ ಅವ್ರೇನಾದ್ರು ಮಾಡಿದ್ರೆ ಅದಕ್ಕೆ 10 ಕೋಟಿ ರೂಪಾಯಿ ಕಂಪನ್ಸೇಷನ್ ಕೊಡಬೇಕಾಗುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಇಷ್ಟು ದಿನ ಮಾಡಿರುವಂತಹ ಡ್ಯಾಮೇಜ್ಗೆ ಏನೋ ಅದಕ್ಕೆ ಕ್ಷಮೆಯಾಚನೆಯನ್ನ ಪಬ್ಲಿಕ್ ಅಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಕೋರ್ಟ್ ಅಲ್ಲಿ ಆದೇಶವನ್ನು ಮಾಡುವಂತಿರೋದು. ರೈಟ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. 10 ಕೋಟಿ ರೂಪಾಯಿಯ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಸಪ್ತಮಿ ಗೌಡ ಅವರು ಅರ್ಜಿಯನ್ನ ಹಾಕಿದ್ರು. ಸಪ್ತಮಿ ಗೌಡ ಪರ ವಕೀಲ ಕಿರಣ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಕೋರ್ಟ್ ನಿರ್ಬಂಧವನ್ನ ವಿಧಿಸಿ, ಅಂದ್ರೆ ಮಾನಹಾನಿ ಹೇಳಿಕೆಯನ್ನ ನೀಡದಂತೆ ನಿರ್ಬಂಧವನ್ನ ವಿಧಿಸಿ ಆದೇಶವನ್ನ ನೀಡಿದೆ. ಅಲ್ಲದೆ ಶ್ರೀದೇವಿಗೆ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.